ಅಲ್ಲಿಗೆ ನೋಡಿ, ಇವರೆಲ್ಲ ಏನು ಗೊತ್ತಾ, ಇಲ್ಲಿಂದ ಒಂದು ಕಾಲದಲ್ಲಿ ಏನು ಇಲ್ಲಿಂದ ಬಿಟ್ಟು ಬಂದವರು, ಏನು ಬಿಟ್ಟು ಬಂದವರು, ಹಿಡಕಲ್ ಜಲಾಶಯ ಬಂದಾಗ ಹಿನ್ನೀರು ಬರುತ್ತೆ. ಹಿನ್ನೀರು ಬಂದಾಗ ಆ ಜಾಗವನ್ನು ಬಿಟ್ಟು ಬೇರೊಂದು ಕಡೆ, ಆ ಹಿನ್ನೀರಿಂದಾಗಿ ಎಷ್ಟೋ ಜನ ನೀರು ಕುಡಿದಿರ್ತಾರೆ, ಮತ್ತೊಂದೆಲ್ಲ ಆಗಿರುತ್ತೆ. ಆದರೆ ಇವ್ರಿಗೆ ಬೇಕಿರುವಂಥ ವ್ಯವಸ್ಥೆ ಒಂದು ಕಡೆ ಮನೆ ಮಾಡಿ ಕೊಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಅದಕ್ಕೊಂದು ರಸ್ತೆ ಇಲ್ಲ, ಅದಕ್ಕೊಂದು ಲೈಟ್ ಇಲ್ಲ, ಅದಕ್ಕೊಂದು ಚರಂಡಿ ಇಲ್ಲ. ಇದು ನಮ್ಮ ಅವ್ಯವಸ್ಥೆ. ಈಗ ನೋಡಿ, ಈ ಜಾಗ ಫಸ್ಟ್ ಆಫ್ ಆಲ್ ಕಾಲಲ್ಲಿ ಚಪ್ಪಲಿ ಇಲ್ಲ ಮಕ್ಕಳಿಗೆ, ಒಂದು ವ್ಯವಸ್ಥೆ. ಆಮೇಲೆ ಅಟ್ಲೀಸ್ಟ್ ಅದು ತುಂಬ ಸಲ ನಿಲ್ಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ನೀವು ಜಲ್ಲಿ ಕಲ್ಲು ಹಾಕಿಬಿಟ್ಟು ಹುಡಿ ಜಲ್ಲಿ ಹಾಕಿದರೆ ಒಂದು 4 ದಿವಸ ಮಕ್ಕಳು ಓಡ್ಬೋದು, ಮಳೆ ಬಂದರೆ ಹೋಗ್ಬೋದು. ಇದಕ್ಕೊಂದು ರೋಡ್. ನೀವು BJP ಮತ್ತು JDS ಅವರು ಬೆಂಗಳೂರಿನಿಂದ ಇಲ್ಲಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಇಲ್ಲೊಮ್ಮೆ ಮಾಡಿದರೆ ಎಷ್ಟು ಚೆನ್ನಾಗಿರೋದು. ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಬಸವನ ಬಾಗೇವಾಡಿಯಿಂದ ಏನೋ ಬಳ್ಳಾರಿಗೆ ಮಾಡ್ತಾರಲ್ಲ, ಈ ರೋಡಲ್ಲಿ ಯಾಕೆ ಮಾಡಬಾರ್ದು. ಆಮೇಲೆ ಕಾಂಗ್ರೆಸ್ ದೊಡ್ಡ ಸಮಾವೇಶ ಮಾಡ್ತಲ್ಲ, ನನ್ನನ್ನು ಯಾರೂ ಸಾಧ್ಯ ಇಲ್ಲ ಅಂಥೇಳಿ ಇಲ್ಲೂ ಒಂದು ನಡೆ ತೋರಿಸಿ, ನನಗೆ ಇಲ್ಲಿಂದ ನಡೆಯೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂಥೇಳಿ. ಅಲ್ಲಿ ಲೋಕಲ್ ಲೀಡರ್ಸ್ಗಳಿಲ್ವಾ? ಪ್ರಜಾತಂತ್ರ ವ್ಯವಸ್ಥೆ ಯಾಕಿರೋದು ಗೊತ್ತಾ? ಒಬ್ಬ ನಾಯಕ ಇರ್ತಾನೆ, MLA ಇರ್ತಾನೆ, ಅವನ ವಿರೋಧಿ ಒಬ್ಬ ಇರ್ತಾನೆ. ಇಂಥ ಸಂದರ್ಭ ಬಂದಾಗ ಅವನು ಧ್ವನಿ ಎತ್ತಬೇಕು, ನಡೆಯಲ್ಲ. ಅವನು 10 ರೂಪಾಯಿ ಬಂದಿದ್ದರೆ 3 ರೂಪಾಯಿ ಇವನು ಕೊಟ್ಟಿರ್ತಾನೆ. ನೋಡಿ ಸರ್, ಎಲ್ಲ MLA ಕ್ಷೇತ್ರಗಳಲ್ಲಿ ಹಾಲಿ MLA ಏನಿರ್ತಾನೆ, ಮಾಜಿ MLAಗೆ 1% 2% ಇಟ್ಟಿರ್ತಾನೆ ದುಡ್ಡು. ಅದಕ್ಕಾಗಿ ಅವ್ರು ಬಾಯಿ ಚುಪ್ಪಿರುತ್ತೆ. ನಾವಿಲ್ಲಿ ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ, ಬಂಟ, ಕುರುಬ ಬೆಂಕಿ ಕೊಟ್ಬಿಟ್ಟು ನನ್ನ ಸಮುದಾಯಕ್ಕೆ ನನಗೆ MLA ಟಿಕೆಟ್ ಕೊಟ್ಟರೆ ಈ ಎಲ್ಲ ಸಮುದಾಯಗಳು ಚೆನ್ನಾಗಾಗತ್ತೆ. ಎಲ್ಲಿ ಚೆನ್ನಾಗಾಯಿತು? ಅಲ್ಲಿ ಯಾರೋ ಒಬ್ಬ ಇರಬೇಕಲ್ಲ, ನಿಮ್ಮದೇ ಸಮುದಾಯದವ ಒಬ್ಬ MLA MP, ಯಾಕಾಗಿಲ್ಲ? ಬನ್ನಿ, ಇದರ ಬಗ್ಗೆ ಒಂದು ವಾಕ್ತರು ಮಾಡಿದ್ದಾರೆ, ನಮ್ಮ ರಿಪೋರ್ಟ್ ನೋಡ್ಕೊಂಬರೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಖಾನಾಪುರ ತಾಲೂಕಿನಲ್ಲಿರುವಂಥ ಬಹುತೇಕ ರಸ್ತೆಗಳು ಏನು ಕೆಸರು ಗದ್ದೆ ಅಂತಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸುರ್ಪುರ್ ಕೆರವಾಡ ಅನ್ನೋ ಒಂದು ಹೊರವಲಯದಲ್ಲಿರುವಂಥ ಆಂಜನೇಯ ನಗರದಲ್ಲಿ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ಸುರ್ಪುರ್ ಕೆರವಾಡ ರಸ್ತೆ. ಇಲ್ಲಿ ಶಾಲಾ ಮಕ್ಕಳು ಹೋಗ್ಬೇಕಾದ್ರೆ ಇಂಥದ್ದೇ ರಸ್ತೆಯಲ್ಲಿ ಹೋಗಬೇಕು. ಸುಮಾರು ಮಳೆಯಿಂದ ಏನು ಈ ರಸ್ತೆ ಸಂಪೂರ್ಣವಾಗಿ ಕೆರೆ ಅಂತಾಗಿದೆ. ಜೊತೆಗೆ ಇದೇ ಒಂದು ಏರಿಯಾದಲ್ಲಿ ಸಣ್ಣದೊಂದು ಹಳ್ಳ ಕೂಡ ಇರುವಂಥದ್ದು. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಹಳ್ಳ ಕೂಡ ಏನು ದೊಡ್ಡ ಪ್ರಮಾಣದಲ್ಲಿ ಹರಿಯುತ್ತೆ. ನೋಡ್ಬೋದು ಮಕ್ಕಳು ಯಾವ ರೀತಿಯಾಗಿ ಹರಸಾಹಸವನ್ನು ಪಡ್ತಿದ್ದಾರೆ ಅನ್ನೋದನ್ನು. ಸ್ವಲ್ಪ ಯಾಮಾರಿದ್ರು ಕೂಡ ತಮ್ಮ ಸ್ಕೂಲ್ ಬ್ಯಾಗ್ ಇರ್ಬೋದು ತಾವು ಕೂಡ ಬಿದ್ದು ಇಲ್ಲಿ ಅಪಾಯವನ್ನು ಮಾಡಿಕೊಳ್ತಾರೆ. ಆದರೆ ನಿತ್ಯ ಕೂಡ ಸುಮಾರು ಜನ ಕೂಡ ಈ ರೀತಿಯಾಗಿ ಅಂದರೆ ಶಾಲಾ ಮಕ್ಕಳು ಹೋಗ್ತಾರೆ. ನೋಡ್ಬೋದು ಚಿಕ್ಕ ಮಕ್ಕಳಿದ್ದಾವೆ, 1ನೇ ತರಗತಿಯಿಂದ ಹಿಡಿದು ಇಲ್ಲಿ 8ನೇ ತರಗತಿವರೆಗೆ ಶಾಲಾ ಮಕ್ಕಳು ಇದೇ ರೀತಿಯಾಗಿ ನಿತ್ಯ ಹೋಗ್ತಾರೆ. ಸುಮಾರು 50 ವರ್ಷಗಳ ಹಿಂದೆ ಖಾನಾಪುರ ತಾಲೂಕಿನ ಈ ಒಂದು ಏನು ಆಂಜನೇಯ ನಗರದಲ್ಲಿ ಬಂದು ಈ ಹಿಡಕಲ್ ಜಲಾಶಯದ ನಿರಾಶ್ರಿತರು ಬಂದು ಉಳಿದಿದ್ದಾರೆ. ಆದರೆ ಸರ್ಕಾರ ಇವರಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಲಭ್ಯವನ್ನು ಕಲ್ಪಿಲ್ಲ. ಹಾಗಾಗಿ ಸುಮಾರು 2 ಕಿಲೋಮೀಟರ್ ವರೆಗೆ ಕೂಡ ಇದೇ ರೀತಿಯಾಗಿ ಮಕ್ಕಳು ಹಿಂಗೆ ಹೋಗ್ತಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನೋಡ್ಬೋದು ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪುಟ್ಟ ವಿದ್ಯಾರ್ಥಿ ಕೂಡ ಹೇಳ್ತಿದ್ದಾರೆ. ನಿತ್ಯ ಸರ್ಕಸನ್ನು ಕೂಡ ಮಾಡ್ತಾರೆ. ಕೈ ಒಬ್ಬರಿಗೊಬ್ಬರು ಕೂಡ ಕೈ ಹಿಡಿದುಕೊಂಡು ಈ ರೀತಿಯಾಗಿ ನಿತ್ಯ ಕೂಡ ಬರ್ತಾರೆ. ಇಲ್ಲಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೇನೆ. ನೋಡ್ಬೋದು ಯಾವ ರೀತಿಯಲ್ಲಿ ಏನು ಮೊಣಕಾಲು ಉದ್ದವರೆಗೆ ಕೂಡ ರಾಡಿ ಇರುವಂಥದ್ದು, ಅಂಥದ್ದೇ ಜಾರಿರುವಂಥ ರಾಡಿಯಲ್ಲಿ ಈ ಮಕ್ಕಳೆಲ್ಲ ಕೂಡ ಬರ್ತಾರೆ. ಹಾಗಾಗಿ ನಮಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾರೆ. ಬೈಲಾರಿ ಪಟಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಇದು ಖಾನಾಪುರ ಅಂದರೆ ಉತ್ತರ ಕನ್ನಡ ಪ್ಲಸ್ ಬೆಳಗಾವಿ 2 ಬರುತ್ತೆ. ಆಮೇಲೆ ಮೊನ್ನೆ ನೋಡಿ, ಇಲ್ಲಿ ಮಲ್ಲಪ್ಪ ತೆಗೂರು ಅಂತಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಇದು ಆಂಜನೇಯ ನಗರ, ಹನುಮಂತನೇ ಕಾಪಾಡಬೇಕಷ್ಟೇ, ಸೂಪರ್ಮ್ಯಾನ್ ಥರ ಇವ್ರನ್ನ ಮಕ್ಕಳನ್ನ. ಆಮೇಲೆ RJ ರಡ್ಡೇರ್ ಕೆರವಾಡ PDO, ವೀರನಗೌಡ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ, ರಾಹುಲ್ ಶಿಂದೆ ಜಿಲ್ಲಾ ಪಂಚಾಯತ್ CO. ಇವರೆಲ್ಲ ಅದ್ಭುತ ಕೆಲಸಗಾರರು ಇವರೆಲ್ಲ, ನೋಡಿದ್ದೀನಿ ಈ ಹಿಂದೆ ಕೂಡ ಇವರು ಕೆಲಸ ಮಾಡಿದ್ದಾರೆ. ಆಮೇಲೆ ಮೊಹಮ್ಮದ್ ರೋಷನ್ ಅವರಿದ್ದಾರೆ ಜಿಲ್ಲಾಧಿಕಾರಿಗಳು. ಮೊನ್ನೆ ಬೋಟ್ ಕೊಡಿಸಿದ್ರಲ್ಲ, ಇವರೇ ಕೊಡಿಸಿದ್ದು. ಮೊನ್ನೆ ಆ ಮಕ್ಕಳಿಗೆ ಅವ್ರು ಹೇಳಿದರು, ನಾನು ಕೇಳಿದಾಗ ಅವರ ಬಳಿ ಎಷ್ಟು ದಾಖಲೆಗಳಿತ್ತು ಅಂತಂದರೆ ಅವ್ರು ಹೇಳ್ತಾರೆ, ನೋಡಿ ಸರ್, ನಮ್ಮ ಬಳಿ 36 ದೊಡ್ಡ ಬೋಟ್ ಇದೆ, 10 ಸಣ್ಣ ಬೋಟ್ ಇದೆ, ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಏನು ನೀವು ತೋರಿಸಿದ್ದೀರಿ, ಇವತ್ತು ಸಂಜೆ ಒಳಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಮಾಡಿದರು. ಒನ್ಸ್ ಅಗೇನ್ ನಾನು ಅವರ ಬಳಿನೇ ಹೋಗಬೇಕು ಅಂತಿಲ್ಲ, ಉಳಿದವ್ರು ಮಾಡಬೇಕದನ್ನು. ನೋಡಿ, ಇಲ್ಲಿಯ ವಿಠಲ್ ಹಲಗೇಕರ್, ಖಾನಾಪುರ ಶಾಸಕರು ವಿಠಲ್ ಹಲಗೇಕರ್ ಅವರೇ,
ನೀವು MLA ಆಗಿ ಮನೇಲಿ ಕೂತ್ಕೊಳ್ಳೋಕ್ಕಲ್ಲ, ಇಲ್ಲೆಲ್ಲ ಓಡಾಡಬೇಕು, ಇಲ್ಲೆಲ್ಲ ನೋಡ್ಬೇಕು ನಿಮ್ದೇನಪ್ಪ ಸಮಸ್ಯೆ ಅಂತ ಕೇಳಬೇಕು. ಹಾಂ, ಯಾವ ಪಾರ್ಟಿಯವರು? ಇನ್ನು ಖಾನಾಪುರ ಶಾಸಕರು BJP ಅವರು ಪಾದಯಾತ್ರೆಯಲ್ಲಿ ಇರ್ತಾರ ಗೊತ್ತಿಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೊಸ MP, ನಿಮ್ಮ ಗಮನಕ್ಕಿದೆಯಾ ಇಲ್ಲೋ? ನೀವೇ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲೊಂದು ಗ್ರಾಮ ಪಂಚಾಯತ್ ಅಂತ ಇರುತ್ತೆ. ಮೊನ್ನೆ ಹಿಂಗೆ ನಾವು ಶಾಲೆಗೆ ಒಂದು ಬಾವಿ ತೋಡಿಸಿದ್ವಿ, ಕೊಳವೆ ಬಾವಿ 60 ಲಕ್ಷ ಇತ್ತಲ್ವ, ಅಲ್ಲಿ ಕೊಡೋಕ್ಕೆ ರೆಡಿ ಇಲ್ಲ. ಅಂದರೆ ಪಾರ್ಟಿ ಮಾಡೋಣ ಅಂತ ಒಟ್ಟಿಗೆ ಕೂತು ಆ ಕಡೆ ಈ ಕಡೆ. ಪಾಪ PDO ಹೇಳ್ತಾರೆ, ಸರ್ 60 ಲಕ್ಷ ಇದೆ ಸರ್, ಇದು ಹಿಂಗೆ ಹೇಳಿದ್ರು, ಇವ್ರಿಗೆಲ್ಲ ಮನಸ್ಸಿಲ್ಲ ಸರ್, ನಾವು ಬಿಡ್ತೀವಾ ಎಲ್ಲ. ಆಮೇಲೆ ಅಲ್ಲಿಯ ಶಾಸಕರು ಮಾಡಿದ್ದು ಅದನ್ನು ತಗೊಂಡಿಲ್ಲ ಪಾಪ ಅವರು, ಅಲ್ಲೇ ಶಾಸಕರು ಬಂದು ಅದನ್ನು ಮಾಡಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ಸ್. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ವಲ್ಪ ಸಕ್ರಿಯರಾಗಿ ಓಡಾಡಿ ನಿಮಗೆ, ಯಾಕಂದರೆ ನಿಮ್ಮ ನೋಡಿ ಈ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರದ್ದೊಂದು ವಿಶೇಷತೆ ಇದೆ. ಅವರು MLA ಆಗಿದ್ದಾಗ, ಮಂತ್ರಿ ಆಗಿದ್ದಾಗ ಅವರ ಮಗಳು ಸರ್ಕಾರಿ ಶಾಲೆಗೆ ಹೋಗ್ತಾಯಿದ್ರು. ಆಮೇಲೆ ವರ್ಷಕ್ಕೊಮ್ಮೆ ಶಾಲೆಗೆ ಬನ್ನಿ ಅಂತೆಲ್ಲ ಒಂದು ಕಾರ್ಯಕ್ರಮ ಮಾಡಿದ್ದು, ನಾವು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದೆ. ಕಾಗೇರಿ ಅವರೇ, ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದರೆ, ನಿಮ್ಮ ಫಾಲೋವರ್ಸ್ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ದಯವಿಟ್ಟು ಇದರ ಬಗ್ಗೆ ಒಂದು ಗಮನ ಹರಿಸಿ. ನೀವೇ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ನೀವೊಂದು ಫೋನ್ ಮಾಡಿಬಿಟ್ಟು ಏನರಪ್ಪ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ರೋ, ಆ ಶೆಟ್ರು ಫುಲ್ ಬೈತಾಯಿದ್ರು ಅಂತ ಏನಾದರೂ ಮಾಡಿ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು DCM ಆಗಬೇಕಂತ, ನೆಕ್ಸ್ಟ್ CM ಆಗಬೇಕಂತೆ. ನೆಕ್ಸ್ಟ್ CM ಆಗುವಂಥ ಸತೀಶ್ ಜಾರಕಿಹೊಳಿ ಅವರೇ, ನೀವು ಉಸ್ತುವಾರಿ ಸಚಿವರು, ನಿಮ್ಮ ಮಗಳನ್ನು ಗೆಲ್ಲಿಸ್ಕೊಂಬಂದ್ರಿ, ಅಲ್ಲೂ ಬೈಕೊಂಡ್ರಿ ನೀವು ಲಕ್ಷ್ಮಣ ಸವದಿಗೆ, ಅಲ್ಲಿ ಸರಿಯಾಗಿ ಓಟ್ ಬಿದ್ದಿಲ್ಲ ಅಂತೇಳಿ. ಇಲ್ಲಿ ನಿಮ್ಗೆ ಓಟ್ ಹಾಕ್ತಾರಾ? ಈ ಜಾಗದಲ್ಲಿ ಖಾನಾಪುರ ಉತ್ತರ ಕನ್ನಡಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ ನಾನು, ನಿಮ್ಗೆ ಬರಲ್ಲ ಇದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ, ಮಕ್ಕಳ ಬಗ್ಗೆ ಯಾರು ಗಮನ ಹರಿಸಬೇಕು? ನಾನು ಯಾಕೆ ಪ್ರತಿಯೊಬ್ಬರ ಫೋಟೋ ಕೊಡ್ತಾ ಇದ್ದೀನಿ ಅಂತಂದರೆ, ಇವ್ರ ಜೊತೆ ಬಂದಿರ್ತಾರಲ್ಲ, ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಬಂದಿರ್ತಾರಲ್ಲ, ಅವನು ಯಾವನಾದರೂ ಒಬ್ಬ ನೋಡಲಿ ಅಂತ ನೋಡ್ಬಿಟ್ಟು, ಅಕ್ಕ ಇಲ್ಲೇನೋ ಹಿಂಗೆ ಮಾಡ್ತಾಯಿದ್ದಾರೆ, ಇಲ್ಲಿ ಏನಾದರೂ ಒಂದು ಮಾಡಿ ಅಂತ. ಓಕೆ, ಒನ್ಸ್ ಅಗೇನ್ ಮಲ್ಲಪ್ಪ ತೆಗೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, RJ ರಡ್ಡೇರ್ ಕೆರವಾಡ PDO, ವೀರಣಗೌಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ, ರಾಹುಲ್ ಶಿಂದೆ ಜಿಲ್ಲಾ ಪಂಚಾಯತ್ CO. ಇದಕ್ಕೆ ಏನು ಮಾಡ್ಬೋದು? ನಾನು ಬೇರೆ ಕಡೆ ಆದರೆ ಹೇಳ್ಬಿಡುತ್ತೆ ಸರ್ ಜಲ್ಲಿ ಹಾಕ್ಬಿಡಿ ಅಂತೇಳಿ. ಮಕ್ಕಳೇ ಇರೋದು ಸರ್, ಆ ಕಾಲು ಚುಚ್ಚತ್ತೆ, ಇದಿಲ್ಲ. ನಾನು ಈ ಭಾಗಕ್ಕೆಲ್ಲ ಹೋಗಿದ್ದೀನಿ. ಒಂದು ಟೈಮಲ್ಲಿ ಅಲ್ಲಿ ಲಕ್ಷ್ಮಣ ಅನ್ನುವಂಥ ಹುಡುಗ ಈಗಲೂ ನೆನಪಿದೆ, ಇಂಗ್ಳಬಾವಿ ಬೆಳಗಾವಿ ಅನ್ನುವಂಥದ್ದು. ಅಳ್ತಾ ಇದ್ದ, ಆ ಮಳೆಗೆ ಇದೆಲ್ಲ ಕೊಚ್ಚೋಗಿತ್ತು, ಬ್ಯಾಗೆಲ್ಲ ಕೊಚ್ಚೋಗಿತ್ತು. ಸ್ಕೂಲ್ ಟೀಚರ್ ಹೇಳಿ ಬ್ಯಾಗ್ ಪುಸ್ತಕ ತಗೊಂಬ ಅಂತ. ಅವಾಗಿ ಮನೆಗೆ ಕೇಳ್ತಾನೆ, ಬ್ಯಾಗ್ ಕೊಡಿ ಪುಸ್ತಕ ಕೊಡಿ ಅಂದರೆ. ಪಾಪ ಅವರು ಹೈರಾಣಾಗಿರ್ತಾರೆ ಫ್ಯಾಮಿಲಿಯವ್ರು. ನಿನ್ನ ಶಾಲೆನ ಮತ್ತೊಂದು ಇಲ್ಲಿ ನಮಗೆ ಸಹವಾಸ ಬೇಡ ನಿಂದು ಅಂತೇಳಿ, ಶಾಲೆಗೆ ಹೋಗೋದು ಬೇಡ ಅಂತ ಹೇಳ್ಬಿಡ್ತಾರೆ. ಅವ ಅಳ್ತಾನೆ ನಮ್ಮ ಕ್ಯಾಮ್ರಾ ಮುಂದೆ, ಸರ್ ಹಿಂಗೆ ಅಂತಾರೆ ಅಂತೇಳಿ. ನಾವು ಸ್ವತಃ ಹೋಗಿದ್ವಿ. 25 ಲಕ್ಷ ಜನ, 25 ಲಕ್ಷ ದುಡ್ಡು ಕೊಟ್ಟರು ಸರ್. ತುಂಬ ಜನ 750 ರೂಪಾಯಿದು ಬ್ಯಾಗ್ ತೊಗೊಂಡು ಹೋಗಿದ್ವಿ. ಫುಲ್ ಬ್ಯಾಗಲ್ಲಿ ಒಂದು ಟಿಫಿನ್ ಬಾಕ್ಸು, ವಾಟರ್ ಬಾಟ್ಲು, ಆನಂತರ 10 ಬುಕ್ಸು, ಜಾಮೆಟ್ರಿ ಬಾಕ್ಸು, 2 ಪೆನ್ನು, 2 ಪೆನ್ಸಿಲು, ಆಮೇಲೆ ಜಾಮೆಟ್ರಿ ಬಾಕ್ಸ್ ಗೊತ್ತಲ್ಲ, ಅವ್ರು ನೋಡೇ ಇರಲಿಲ್ಲ. ಆಮೇಲೆ ಕ್ರಿಕೆಟ್ ಬ್ಯಾಟು, ಸೆಟ್ಟು, ಫುಟ್ಬಾಲು ಎಲ್ಲ ತೊಗೊಂಡೋಗಿದ್ವಿ. ಇಲ್ಲಿಗೆ ಬರಬೇಕಾ? ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ ಬೇಕಿದ್ರೆ, ಬಟ್ ನೀವು ಮಾಡಿ ಅಂತ ನಾವು ಕೇಳ್ತಿರೋದು. ಓಕೆ, ನಮ್ಮ ರಿಪೋರ್ಟ್ ನಮ್ಮೊಂದಿಗೆ ಮೈಲಾರಿ ಈ ಕೆಲಸ ನೀವು ಮಾಡಿಸಲೇಬೇಕು. ನಮ್ಮಿಂದ ಏನು ಸಹಾಯ ಬೇಕು, ಮೀಡಿಯಾದವರಾಗಿ ನಾವು ಏನು ಮಾಡಬೇಕು, ಅಲ್ಲಿಂದ ಎಷ್ಟು ದೂರ ಇದೆ, ಏನು ಮಾಡ್ಬೋದು ಅಲ್ಲಿಗೆ ನಿಮ್ಮ ಪ್ರಕಾರ? ಏನಾದರೂ ಸ್ಕೆಚ್ ಇದೆಯಾ ಅದಕ್ಕೆ? ಏನಾದರೂ ಅಂದರೆ ಜಲ್ಲಿ ಖಾಲಿ ಹಾಕಿದರೆ ಸಾಕಾಗಲ್ಲ. ಅಲ್ಲಿ ದೊಡ್ಡವರಾಗಿದ್ದರೆ ಅಥವಾ ಗಾಡೀಲಿ ಹೋಗೋದ್ರೆ ಜಲ್ಲಿ ಅಂತ ಹೇಳ್ಬಿಡ್ತಿದ್ದೆ ನಾನು. ತುಮಕೂರದು ಶಿರಾದೊಂದು ಸ್ಟೋರಿ ಮಾಡಿದ್ದೆ, ಜಲ್ಲಿ ಚಲ್ತಾಯಿ. ಬಟ್ ಇಲ್ಲ, ಹಂಗಲ್ಲ. ಇಲ್ಲಿ ಮಕ್ಕಳಿಗೊಂದು ವ್ಯವಸ್ಥಿತವಾಗಿ ಮಾಡಬೇಕು. ಏನು ಮಾಡ್ಬೋದು? ನಿಮ್ಗೆ ಏನು ಅನಿಸುತ್ತೆ ಮೈಲಾರಿ? ಖಂಡಿತ ಜಯಪ್ರಕಾಶ್ ಶೆಟ್ಟಿ ಸರ್, ಇಲ್ಲಿ ಪ್ರಮುಖವಾಗಿ ಏನು ಹುಕ್ಕೇರಿ ತಾಲೂಕಿನ ಹಿನ್ನೀರಿನಲ್ಲಿ ಜಮೀನು ಕಳೆದುಕೊಂಡ ಈ ರೈತರಿಗೆ ಪ್ರಮುಖವಾಗಿ ಅಲ್ಲಿ ಏನು ಜಮೀನಿನಲ್ಲಿ ಮನೆಗಳನ್ನು ಕಟ್ಟಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅವರೆಲ್ಲ ಮಕ್ಕಳು ಕೂಡ 3 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಅಲ್ಲಿ ಸಮರ್ಪಕವಾದಂಥ ರಸ್ತೆ ಆಗಬೇಕು. ಹೀಗಾಗಿ ಅಲ್ಲಿ ಮಕ್ಕಳಿಗೆ ಅದು ಅನುಕೂಲ ಆಗುತ್ತೆ. ಮತ್ತು ಅಲ್ಲಿ ಪ್ರಮುಖವಾಗಿ ಸುಮಾರು 3 ಕಿಲೋಮೀಟರ್ ಏನಿದೆ ಅದು ಸಂಪೂರ್ಣವಾಗಿ ಕೆಸರು ಗದ್ದೆಯಾದಂಥ ರಸ್ತೆ. ಮಳೆಗಾಲದ ಸಂದರ್ಭದಲ್ಲಿ ಒಂದೇ ನಿಮಿಷ ಬಂದೆ. ಮಲ್ಲಪ್ಪ ತೆಗೂರ್ ಅವರಿದ್ದಾರೆ. ತೆಗೂರ್